12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ 2025 ಜನವರಿ 13ರಂದು ಆರಂಭ ಆಗ್ತಾ ಇದೆ। ಮಹಾ ಕುಂಭಮೇಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ಈಗಾಗಲೇ ಏನು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಚಾಲನೆಯನ್ನು ಕೊಟ್ಟಿರುವಂತದ್ದು। ಈಗ ನಾನು ನೇರವಾಗಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತೀನಿ। ಗಂಗಾ ನದಿ ಸೇರಿದಂತೆ ಪ್ರಯಾಗ್ರಾಜ್ನ ಅಂದರೆ ಕುಂಭಮೇಳ ನಡೆಯುವಂತಹ ಸ್ಥಳ ಏನಿದೆ ಆ ಸ್ಥಳವನ್ನು ಸಂಪೂರ್ಣವಾಗಿ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು। ಈ ಒಂದು ಜಾಗದಲ್ಲಿ ಮಹಾಕುಂಭಮೇಳ ಧಾರ್ಮಿಕ ಕ್ಷೇತ್ರಕ್ಕೆ ಮುನ್ಸೂಚನೆ ಎಂಬಂತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ಪ್ರಮುಖವಾಗಿ ನಡೆಯುವಂತಹ ಕುಂಭಮೇಳದ ಸಿದ್ಧತೆಗಳು ಹೇಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು, ಸಂಪೂರ್ಣ ಚಿತ್ರಣವನ್ನು ಹಾಗೂ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ। ಮಹಾಕುಂಭಮೇಳ ಜಗತ್ತಿನಲ್ಲೇ ಅತಿ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥದ್ದು। ಜಗತ್ತಿನಾದ್ಯಂತ ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಅಂದಿನ ಕುಂಭಮೇಳವನ್ನು ಅಂದರೆ ಜನವರಿ 13ರಿಂದ ಹಿಡಿದು ಫೆಬ್ರವರಿಯ ತನಕ 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಪ್ರತಿಯೊಂದು ಕ್ಷಣವನ್ನು ಕೂಡ ಭಕ್ತಾದಿಗಳು ಇಲ್ಲಿ ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳಲಿರುವಂಥದ್ದು। ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರದ ವತಿಯಿಂದ ಹಾಗೂ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು। ಸಿದ್ಧತೆಯ ಸಂಪೂರ್ಣ ವಿಜುವಲ್ಸನ್ನು ನಾವು ತೋರಿಸ್ತಾ ಇದ್ದೀವಿ। ಏನು ಕೋಟ್ಯಾಂತರ ಜನರು ಆಗಮನದ ಹಿನ್ನೆಲೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು। ಅಲ್ಲಿ ನೋಡ್ಬೋದು ನೀವು ಬ್ರಿಡ್ಜ್ಗಳನ್ನು ಹಾಕಿರುವಂಥದ್ದು, ಅಂದರೆ ಜನರು ನಡೆದಾಡುವಂತಹ ಪರಿಸ್ಥಿತಿನಲ್ಲಿ ಹಂತ ಹಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ, ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಜನನಿಬಿಡ ಪ್ರದೇಶ ಆಗುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಓಡಾಡುವಂತಹ ಸ್ಥಳವನ್ನು ನಿಗದೀಕರಿಸಿ ಆ ಒಂದು ಸ್ಥಳಕ್ಕೆ ಕಂಪ್ಲೀಟ್ ಆಗಿ ಬಂದೋಬಸ್ತನ್ನು ಮಾಡುವಂಥದ್ದು, ಅಂದರೆ ಸೇತುವೆಯ ನಿರ್ಮಾಣವನ್ನು ಮಾಡುವ ಮೂಲಕ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ। ಇಲ್ಲಿ ನೋಡ್ಬೋದು ನೀವು ಒಂದರ ಪಕ್ಕದಲ್ಲಿ ಒಂದು ಸೇತುವೆಯ ಆಕಾರದಲ್ಲಿ ಏನು ಶ್ರೀರಾಮ ಲಂಕೆಯಲ್ಲಿ ಅಂದರೆ ಶ್ರೀರಾಮನ ಸೇತುವೆ ಹೇಗಿತ್ತು ಅದೇ ರೀತಿಯಾದಂತಹ ಸೇತುವೆಗಳನ್ನು ಇಲ್ಲಿ ನೀರಿನ ಮಧ್ಯದಲ್ಲಿ ಕಟ್ತಾ ಇರ್ತಕ್ಕಂಥದ್ದು। ಇದೊಂದು ಬಹಳ ವಿಶೇಷವಾದಂತಹ ಯೋಜನೆಯಾಗಿರ್ತಕ್ಕಂಥದ್ದು। ಈ ಎಲ್ಲ ಯೋಜನೆಗಳನ್ನು ಕೂಡ ಹಂತ ಹಂತವಾಗಿ ಈ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು। ಹಾಗೆಯೇ ಕುಂಭಮೇಳ ನಡೆಯುವಂತಹ ಸ್ಥಳದ ಇಂಚಿಂಚು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ, ಯಾಕಂದರೆ ಬಹಳ ಪ್ರಮುಖವಾಗಿ ಇದು ಧಾರ್ಮಿಕ ಕೌಶಲ್ಯಕ್ಕೆ ಒಂದು ಕಳಸಪ್ರಾಯವಾದಂತಹ ಏನು ಕುಂಭಮೇಳದ ವಿಶೇಷತೆಯನ್ನು ನಾವು ಹೇಳ್ತಾ ಹೋಗ್ತೀವಿ। 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ 2025 ಜನವರಿ 13ರಂದು ಆರಂಭ ಆಗ್ತಾ ಇದೆ। ಮಹಾ ಕುಂಭಮೇಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟು ಈಗಾಗಲೇ ಏನು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಚಾಲನೆಯನ್ನು ಕೊಟ್ಟಿರುವಂಥದ್ದು। ಈಗ ನಾನು ನೇರವಾಗಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತೀನಿ। ಗಂಗಾ ನದಿ ಸೇರಿದಂತೆ ಪ್ರಯಾಗ್ರಾಜ್ನ ಅಂದರೆ ಕುಂಭಮೇಳ ನಡೆಯುವಂತಹ ಸ್ಥಳ ಏನಿದೆ ಆ ಸ್ಥಳವನ್ನು ಸಂಪೂರ್ಣವಾಗಿ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು। ಈ ಒಂದು ಜಾಗದಲ್ಲಿ ಮಹಾಕುಂಭಮೇಳ ಧಾರ್ಮಿಕ ಕ್ಷೇತ್ರಕ್ಕೆ ಮುನ್ಸೂಚನೆ ಎಂಬಂತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ಪ್ರಮುಖವಾಗಿ ನಡೆಯುವಂತಹ ಕುಂಭಮೇಳದ ಸಿದ್ಧತೆಗಳು ಹೇಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು, ಸಂಪೂರ್ಣ ಚಿತ್ರಣವನ್ನು ಹಾಗೂ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ। ಮಹಾಕುಂಭಮೇಳ ಜಗತ್ತಿನಲ್ಲೇ ಅತಿ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥದ್ದು। ಜಗತ್ತಿನಾದ್ಯಂತ ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಅಂದಿನ ಕುಂಭಮೇಳವನ್ನು ಅಂದರೆ ಜನವರಿ 13ರಿಂದ ಹಿಡಿದು ಫೆಬ್ರವರಿಯ ತನಕ 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಪ್ರತಿಯೊಂದು ಕ್ಷಣವನ್ನು ಕೂಡ ಭಕ್ತಾದಿಗಳು ಇಲ್ಲಿ ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳಲಿರುವಂಥದ್ದು। ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರದ ವತಿಯಿಂದ ಹಾಗೂ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು। ಸಿದ್ಧತೆಯ ಸಂಪೂರ್ಣ ವಿಜುವಲ್ಸನ್ನು ನಾವು ತೋರಿಸ್ತಾ ಇದ್ದೀವಿ। ಏನು ಕೋಟ್ಯಾಂತರ ಜನರು ಆಗಮನದ ಹಿನ್ನೆಲೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು। ಅಲ್ಲಿ ನೋಡ್ಬೋದು ನೀವು ಬ್ರಿಡ್ಜ್ಗಳನ್ನು ಹಾಕಿರುವಂಥದ್ದು, ಅಂದರೆ ಜನರು ನಡೆದಾಡುವಂತಹ ಪರಿಸ್ಥಿತಿನಲ್ಲಿ ಹಂತ ಹಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ, ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಜನನಿಬಿಡ ಪ್ರದೇಶ ಆಗುತ್ತೆ, ಆ ಸಂದರ್ಭದಲ್ಲಿ ಅವರಿಗೆ ಓಡಾಡುವಂತಹ ಸ್ಥಳವನ್ನು ನಿಗದೀಕರಿಸಿ
ಆ ಒಂದು ಸ್ಥಳಕ್ಕೆ ಕಂಪ್ಲೀಟ್ ಆಗಿ ಬಂದೋಬಸ್ತನ್ನು ಮಾಡುವಂಥದ್ದು. ಅಂದರೆ ಸೇತುವೆಯ ನಿರ್ಮಾಣವನ್ನು ಮಾಡುವ ಮೂಲಕ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಒಂದರ ಪಕ್ಕದಲ್ಲಿ ಒಂದು ಸೇತುವೆಯ ಆಕಾರದಲ್ಲಿ ಏನು ಶ್ರೀರಾಮ ಲಂಕೆಯಲ್ಲಿ ಅಂದರೆ ಶ್ರೀರಾಮನ ಸೇತುವೆ ಹೇಗಿತ್ತು ಅದೇ ರೀತಿಯಾದಂತಹ ಸೇತುವೆಗಳನ್ನು ಇಲ್ಲಿ ನೀರಿನ ಮಧ್ಯದಲ್ಲಿ ಕಟ್ತಾ ಇರ್ತಕ್ಕಂಥದ್ದು. ಇದೊಂದು ಬಹಳ ವಿಶೇಷವಾದಂತಹ ಯೋಜನೆಯಾಗಿರ್ತಕ್ಕಂಥದ್ದು. ಈ ಎಲ್ಲ ಯೋಜನೆಗಳನ್ನು ಕೂಡ ಹಂತ ಹಂತವಾಗಿ ಈ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಕುಂಭಮೇಳ ನಡೆಯುವಂತಹ ಸ್ಥಳದ ಇಂಚಿಂಚು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಯಾಕಂದರೆ ಬಹಳ ಪ್ರಮುಖವಾಗಿ ಇದು ಧಾರ್ಮಿಕ ಕೌಶಲ್ಯಕ್ಕೆ ಒಂದು ಕಳಸಪ್ರಾಯವಾದಂತಹ ಏನು ಕುಂಭಮೇಳದ ವಿಶೇಷತೆಯನ್ನು ನಾವು ಹೇಳ್ತಾ ಹೋಗ್ತೀವಿ. 12 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾ ಕುಂಭಮೇಳ 2025 ಜನವರಿ 13ರಂದು ಆರಂಭ ಆಗ್ತಾ ಇದೆ. ಮಹಾ ಕುಂಭಮೇಳಕ್ಕೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟು ಈಗಾಗಲೇ ಏನು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಈಗ ನಾನು ನೇರವಾಗಿ ದೃಶ್ಯಾವಳಿಗಳನ್ನು ತೋರಿಸ್ತಾ ಇರ್ತೀನಿ. ಗಂಗಾ ನದಿ ಸೇರಿದಂತೆ ಪ್ರಯಾಗ್ರಾಜ್ನ ಅಂದರೆ ಕುಂಭಮೇಳ ನಡೆಯುವಂತಹ ಸ್ಥಳ ಏನಿದೆ ಆ ಸ್ಥಳವನ್ನು ಸಂಪೂರ್ಣವಾಗಿ ನಾನು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಜಾಗದಲ್ಲಿ ಮಹಾಕುಂಭಮೇಳ ಧಾರ್ಮಿಕ ಕ್ಷೇತ್ರಕ್ಕೆ ಮುನ್ಸೂಚನೆ ಎಂಬಂತೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬಹಳ ಪ್ರಮುಖವಾಗಿ ನಡೆಯುವಂತಹ ಕುಂಭಮೇಳದ ಸಿದ್ಧತೆಗಳು ಹೇಗಿದೆ ಅನ್ನೋದರ ಸಂಪೂರ್ಣ ವರದಿಯನ್ನು, ಸಂಪೂರ್ಣ ಚಿತ್ರಣವನ್ನು ಹಾಗೂ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಮಹಾಕುಂಭಮೇಳ ಜಗತ್ತಿನಲ್ಲೇ ಅತಿ ಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವಂಥದ್ದು. ಜಗತ್ತಿನಾದ್ಯಂತ ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಅಂದಿನ ಕುಂಭಮೇಳವನ್ನು ಅಂದರೆ ಜನವರಿ 13ರಿಂದ ಹಿಡಿದು ಫೆಬ್ರವರಿಯ ತನಕ 45 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಪ್ರತಿಯೊಂದು ಕ್ಷಣವನ್ನು ಕೂಡ ಭಕ್ತಾದಿಗಳು ಇಲ್ಲಿ ಬರುವಂತಹ ಭಕ್ತಾದಿಗಳು ಕಣ್ತುಂಬಿಕೊಳ್ಳಲಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಯೋಜನೆಗಳನ್ನು ಕೇಂದ್ರ ಸರ್ಕಾರದ ವತಿಯಿಂದ ಹಾಗೂ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಸಿದ್ಧತೆಯ ಸಂಪೂರ್ಣ ವಿಜುವಲ್ಸನ್ನು ನಾವು ತೋರಿಸ್ತಾ ಇದ್ದೀವಿ. ಏನು ಕೋಟ್ಯಾಂತರ ಜನರು ಆಗಮನದ ಹಿನ್ನೆಲೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ನೋಡ್ಬೋದು ನೀವು, ಬ್ರಿಡ್ಜ್ಗಳನ್ನು ಹಾಕಿರುವಂಥದ್ದು. ಅಂದರೆ ಜನರು ನಡೆದಾಡುವಂತಹ ಪರಿಸ್ಥಿತಿನಲ್ಲಿ ಹಂತ ಹಂತವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ, ಯಾಕಂದರೆ ಸಾಕಷ್ಟು ಜನ ಬರ್ತಾರೆ, ಜನನಿಬಿಡ ಪ್ರದೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಓಡಾಡುವಂತಹ ಸ್ಥಳವನ್ನು ನಿಗದೀಕರಿಸಿ ಆ ಒಂದು ಸ್ಥಳಕ್ಕೆ ಕಂಪ್ಲೀಟ್ ಆಗಿ ಬಂದೋಬಸ್ತನ್ನು ಮಾಡುವಂಥದ್ದು. ಅಂದರೆ ಸೇತುವೆಯ ನಿರ್ಮಾಣವನ್ನು ಮಾಡುವ ಮೂಲಕ ಸಂಪೂರ್ಣವಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಒಂದರ ಪಕ್ಕದಲ್ಲಿ ಒಂದು ಸೇತುವೆಯ ಆಕಾರದಲ್ಲಿ ಏನು ಶ್ರೀರಾಮ ಲಂಕೆಯಲ್ಲಿ ಅಂದರೆ ಶ್ರೀರಾಮನ ಸೇತುವೆ ಹೇಗಿತ್ತು ಅದೇ ರೀತಿಯಾದಂತಹ ಸೇತುವೆಗಳನ್ನು ಇಲ್ಲಿ ನೀರಿನ ಮಧ್ಯದಲ್ಲಿ ಕಟ್ತಾ ಇರ್ತಕ್ಕಂಥದ್ದು. ಇದೊಂದು ಬಹಳ ವಿಶೇಷವಾದಂತಹ ಯೋಜನೆಯಾಗಿರ್ತಕ್ಕಂಥದ್ದು. ಈ ಎಲ್ಲ ಯೋಜನೆಗಳನ್ನು ಕೂಡ ಹಂತ ಹಂತವಾಗಿ ಈ ಒಂದು ಪ್ರದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಕುಂಭಮೇಳ ನಡೆಯುವಂತಹ ಸ್ಥಳದ ಇಂಚಿಂಚು ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಯಾಕಂದರೆ ಬಹಳ ಪ್ರಮುಖವಾಗಿ ಇದು ಧಾರ್ಮಿಕ ಕೌಶಲ್ಯಕ್ಕೆ ಒಂದು ಕಳಸಪ್ರಾಯವಾದಂತಹ ಏನು ಕುಂಭಮೇಳದ ವಿಶೇಷತೆಯನ್ನು ನಾವು ಹೇಳ್ತಾ ಹೋಗ್ತೀವಿ. ಕ್ಯಾಮ್ರಾ ಪರ್ಸನ್ ನಿರುದ್ದೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ಕುಂಭಮೇಳ.